ಅಧ್ಯಾಯ 13. ಶ್ರೀ ಗಣೇಶಾಯ ನಮಃ. ಶ್ರೀ ಗುರುವೇ ನಮಃ. ಶ್ರೀ ಸರಸ್ವತ್ಯೈ ನಮಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣಿ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಮುಂದೆ ಕೇಳು, ನಾಮಧಾರಕ ಪ್ರಯಾಗದಲ್ಲಿ ಗುರುವು ಇರುತ್ತಿರೆ. ಜನರನೇಕರು ಶಿಷ್ಯರಾದರು ಗುರುವ ಆಶ್ರಯಿಸಿ. ಕೃಷ್ಣ ಸರಸ್ವತಿ, ಬಾಲ ಸರಸ್ವತಿ, ಸದಾನಂದ, ಉಪೇಂದ್ರ, ಮಾಧವ, ಸಿದ್ಧಯೋಗಿಯು, ಜ್ಞಾನ ಜ್ಯೋತಿ ಸರಸ್ವತಿಗಳಿಂತೆಂಬ 7 ಶಿಷ್ಯರು ಸೇವೆ ಮಾಡುವ ಶಿಷ್ಯಗಣದಿ ಶ್ರೇಷ್ಠರಿವರು. ಶ್ರೀ ನರಸಿಂಹ ಸರಸ್ವತಿಗಳ ಪ್ರಿಯ ಶಿಷ್ಯರಾಗಿಹರು. ಸ್ವಾಮಿ ನರಹರಿ ದಕ್ಷಿಣ ದೇಶದ ತೀರ್ಥಕ್ಷೇತ್ರವ ಸಂಚರಿಸುತ್ತಲಿ ತಂದೆ ತಾಯಿಗಳ ಕಾಣ್ವೆನೆನ್ನುತ್ತ ಬಂದರಲ್ಲಿಗೆ. ಸ್ವಾಮಿ ನರಹರಿ ಪೂರ್ವಾಶ್ರಮದ ಬಂಧು ಬಳಗವು ಭಕ್ತಿಯಿಂದಲೇ ಪಾದ ಕೆರಗಲು ಯೋಗಕ್ಷೇಮವ ಕೇಳಿ ಹರಸಿದರು. ಕರಂಜನಗರದಲ್ಲಿರುವ ಭಕ್ತರು ಅವರ ಗೃಹಕ್ಕೆ ಕರೆಯೆ ಭಿಕ್ಷಕೆ. ಏಕಕಾಲಕನೇಕ ರೂಪದಿ ಭಿಕ್ಷೆ ಮಾಡಿದರು. ತಂದೆ ತಾಯಿಗಳು ಪಾದ ಪೂಜೆಯ ಮಾಡುವ ವೇಳೆಗೆ ಶ್ರೀ ಶ್ರೀಪಾದ ರೂಪ ತೋರಿಸಿ ಅವರ ಪೂಜೆ ಸ್ವೀಕಾರ ಮಾಡಿದರು. ಆಗ ಅಂಬಿಕೆ ತನ್ನ ರಮಣಗೆ ಪೂರ್ವಜನ್ಮದ ಕಥೆಯ ಅರುಹುತ ಶ್ರೀ ಗುರುಗಳ ಚರಣ ಕಮಲದಿ ಶಿರವ ಚಾಚಿದಳು. ಶ್ರೀ ಶ್ರೀಪಾದ ಸ್ವಾಮಿ ಗುರುವೇ ದತ್ತಾವತಾರಿಯತಿಯೇ ನರಹರಿ ಕರುಣೆಯಿಂದಲಿ ಭವಸಾಗರವ ದಾಟಿಸೆಂದೆನಲು. ತಾಯೆ ಕೇಳು ಶಾಸ್ತ್ರವಚನವ, ಯಾರ ಮನೆಯಲ್ಲಿ ಸನ್ಯಾಸಿಯಾಗೆ ಅವರ 42 ಸಂತತಿ ಉದ್ಧಾರವಾಗುವುದು. ಮುಂದೆ ವೃದ್ಧಾಪ್ಯ ಕಾಲದಲ್ಲಿ ನೀವು ಕಾಶಿ ಕ್ಷೇತ್ರದಿ ವಾಸ ಮಾಡ್ವಿರಿ. ಕಾಶಿ ವಿಶ್ವೇಶ್ವರನ ಕೃಪೆಯಲ್ಲಿ ಮುಕ್ತರಾಗುವಿರಿ. ಸ್ವಾಮಿ ತಮ್ಮಯ 4 ಅನುಜರ ಶಿರದಿ ಕರವನು ಸ್ಪರ್ಶ ಮಾಡುತ್ತ ಅಭಯ ನೀಡುತ್ತ ಅವರನ್ನೆಲ್ಲರ ಹರಸಿದರಾದರದಿ. ಯಾವ ಕೊರತೆಯು ನಿಮಗೆ ಆಗದು, ಯಮನು ಯಾತನೆ ನೀಡಲಾರನು. ಪುತ್ರ ಪೌತ್ರರ ಶತಾಯುಷ್ಯವ ಪಡೆದು ಸುಖಿಸುವಿರಿ. ಭವದ ತಾಪವ ಕಳೆಯೇ ಗುರುವೇ ತಮ್ಮ ಜೊತೆಗೆ ತಪವ ಮಾಡಲು ನೀಡಿ ಅನುಮತಿ ಎಂದು ಕೇಳಿದಳು ತಂಗಿ ರತ್ನಾವತಿಯು. ತಂಗಿ ಕೇಳು, ಸ್ತ್ರೀಯ ಕುಲಕ್ಕೆ ಪತಿ ಸೇವೆಯೇ ಮೊದಲ ಧರ್ಮವು. ಅದುವೇ ಅವರಿಗೆ ಮುಕ್ತಿ ಸಾಧನ ಮಾರ್ಗವಾಗಿರುವುದು. ಪತಿಯು ಮಕ್ಕಳ ಜೊತೆಯಲ್ಲಿ ನೀನು ಬಾಳು ಸುಖದಲ್ಲಿ ಕೆಲವು ಕಾಲವು. ಕೊನೆಗೆ ಪತಿಯು ಸನ್ಯಾಸಿಯಾಗಿ ನಿನ್ನ ಅಗಲುವನು. ಪೂರ್ವ ಸಂಚಿತ ಪಾಪ ಕರ್ಮಕ್ಕೆ ನಿನಗೆ ಬರುವುದು ಕುಷ್ಠರೋಗವು. ನನ್ನ ದರ್ಶಿಸೆ ಪಾಪ ಕಳೆದು ಮುಕ್ತಿ ದೊರಕುವುದು.
ಭೂತ ಭವಿಷ್ಯವರಿತ ಗುರುವು ಅವರನ್ನೆಲ್ಲರ ಹರಸಿ ಕರುಣದಿ. ಗುರುವು ಬಂದರು ತ್ರಯಂಬಕೇಶ್ವರನ ಕ್ಷೇತ್ರಕ್ಕೆ, ಮತ್ತೆ ಪಯಣಿಸಿ ಮಂಜರೀಕವೆಂಬ ಕ್ಷೇತ್ರಕ್ಕೆ ಬಂದು ಸೇರಿದರು. ಮಾಧವಾರಣ್ಯರೆಂಬ ಮುನಿಗೆ ತೋರೆ ಮಾನಸದಿ, ಅವಗೆ ಪ್ರೇರಣೆಯಾಗಿ ಸ್ವಾಮಿಯ ಕಾಣಲೋಸುಗ ಅರಸಿ ಬಂದನು. ಅಲ್ಲಿ ಕಂಡನು ನಿತ್ಯ ಪೂಜಿಪ ನರಸಿಂಹ ದೇವರನು. ಅವನ ಆಶೀರ್ವದಿಸಿ ಗುರುಗಳು ವಾಸಕ್ಕೆ ಬ್ರಹ್ಮೇಶ್ವರಕ್ಕೆ ಶಿಷ್ಯರ ಸಹಿತ ಬಂದರು. ಗೋದಾವರಿಯಲ್ಲಿ ಸ್ನಾನ ಮಾಡುವರೇ. ಓರ್ವ ಬ್ರಾಹ್ಮಣ ಉದರ ಶೂಲೆಯ ತಾಳಲಾರದೆ ನದಿಯ ತೀರದಿ, ದಿಕ್ಕುಗಾಣದೆ ಉರುಳುತ್ತಿದ್ದನು ಗೋಳಿಡುತ್ತಲೀ. ನರಗೆ ಜೀವಾಧಾರ ಅನ್ನವು ಅನ್ನವೆನ್ನಯ ವೈರಿಯಾಗಿದೆ. ಅನ್ನ ಉಂಡೆನು ತಾಳಲಾರೆನು ಉದರ ಶೂಲೆಯನು. ಎಂಥ ಪಾಪಿಯು ನಾನು ಶಿವನೇ, ಪುಣ್ಯ ನದಿಯಲ್ಲಿ ಬಿದ್ದು ಸಾಯುವೆ. ಕಂತು ಪಿತನೀಯನ್ನ ಮನ್ನಿಸು ಎಂದು ನದಿಗಿಳಿಯೇ. ಸ್ವಾಮಿ ಗುರುವು ಆಜ್ಞೆ ಮಾಡಲು ಶಿಷ್ಯರೆಲ್ಲರೂ ಸೇರಿ ಆತನ ವೇಳೆ ಕಳೆಯದೆ ಹಿಡಿದು ತಂದರು ಗುರುಗಳೆದುರಿನಲಿ. ಆತ್ಮಹತ್ಯೆಯು ಮಹಾಪಾಪವು, ಶಿವನ ಕೃಪೆಯಲ್ಲಿ ಬಂದ ಜನ್ಮವು. ಬಂದ ಕಷ್ಟಕ್ಕೆ ಹೆದರಿ ಜೀವವ ಬಿಡುವುದೊಳಿತಲ್ಲ. ಏನ ಮಾಡಲಿ ತಂದೆ ಗುರುವರ, ವ್ಯರ್ಥವಾಯಿತು ಎನ್ನ ಜನ್ಮವು. ಅನ್ನವೆನ್ನಯ ವೈರಿಯಾಗಿದೆ, ನ ಹೇಗೆ ಬದುಕಿರಲಿ. ಅನ್ನ ಉಣ್ಣದೆ ವರುಷ ಕಳೆಯಿತು, ಜನ್ಮ ಕಂಟಿದ ವ್ಯಾಧಿಯಾಗಿದೆ. ಇನ್ನು ಬೇರೆಯ ದಾರಿ ಇಲ್ಲದೆ ಸಾಯ ಹೊರಟಿದ್ದೆ. ಶ್ರೀ ಗುರು ನರಹರಿಯು ಹೇಳಿದರು, ನಿನಗೆ ಇನ್ನು ಈ ನೋವು ಬಾರದು. ಶಂಕೆಯಿಲ್ಲದೆ ಮಾಡು ಭೋಜನ, ಔಷಧವದು ನಿನಗೆ. ಅವರ ಮಾತಲಿ ವಿಶ್ವಾಸ ಮೂಡಿ ಒಂದೇ ಮನದಲ್ಲಿ ನಮಿಸಿ ನಿಂತನು. ಮುಳುಗುವವನಿಗೆ ಹುಲ್ಲು ಕಡ್ಡಿಯಾಸರೆಯು ಎಂಬಂತೆ. ನೋಡಿ ಗುರುವನು ಗ್ರಾಮಾಧಿಕಾರಿ, ಭಕ್ತಿಯಿಂದಲೇ ನಮನ ಮಾಡಿದ. ನೀನು ಯಾರಿಹೆ, ನಿನ್ನ ಹೆಸರೇನೆಂದು ಕೇಳಿದರು. ನಾನು ಕೌಂಡಿನ್ಯ ಗೋತ್ರದಾಪಸ್ತಂಭ ಶಾಖೆಯ ಗಡಗಂಚಿಯಲ್ಲಿ ಇರುವ ಸಾಯಂದೇವನೆಂಬುವ ವಿಪ್ರನಾಗಿರುವೆ. ಉದರ ಪೋಷಣೆಗಾಗಿ ಯವನರಾಡಳಿತಾಧಿಕಾರಿಯಾಗಿ ಗ್ರಾಮದಿ ಕಾರ್ಯವೆಸಗುತ್ತ ವರುಷ ಒಂದಾಯ್ತು ನಾನಿಲ್ಲಿ ನೆಲೆಸಿ. ಪೂರ್ವ ಪುಣ್ಯದಿ ಆಯ್ತು ದರುಶನ, ಧನ್ಯನಾದೆನು ಸ್ವಾಮಿ ಗುರುವೇ. ನಿಮ್ಮ ಸೇವೆಯ ಯೋಗ ನೀಡಿರಿ ಎಂಬ ಭಿನ್ನಹವು. ಕೇಳು ಸಾಯಂ ದೇವ ಈತಗೆ, ಉಣಿಸು ನೀಸು ಗ್ರಾಸ ಭೋಜನ. ಈತನುಣ್ಣಲು ಉದರ ರೋಗವು ಪರಿಹಾರ ಆಗುವುದು. ಬೇಡ ಗುರುವೇ ಶಿರವ ಬಾಗುವೆ, ಬರುವುದೆನಗೆ ಬ್ರಹ್ಮ ಹತ್ಯೆಯು. ಊಟ ಮಾಡಲು ಆತ ಪಡುವನು ನರಕ ಯಾತನೆಯ. ಉಣಿಸು ವಿಪ್ರಗೆ ಬೇಡ ಸಂಶಯ, ದೋಷಬಾರದು ಅಭಯ ನೀಡುವೆ. ನಾನು ಇತ್ತೆನು ದಿವ್ಯ ಔಷಧವನ್ನು ಎಂದರಾಗ. ಗುರುವು ಇಂತೆನೆ ಸಾಯಂ ದೇವನು, ನಿಮ್ಮ ಆಜ್ಞೆಯ ನಾನು ಪಾಲಿಪೆ. ಶಿಷ್ಯರೊಡನೆ ಭಿಕ್ಷೆ ಮಾಡಲು ಬನ್ನಿ ನಮ್ಮನೆಗೆ.
ಎಂದು ವಿನಯದಿ ಭಿನ್ನಯಿಸಿದನು. ಆಯ್ತು ಬರುವೆನು ಎಂದು ಗುರುವರ ಅಂದದಿಂದಲೇ ಸಾಗಿ ಬಂದರು ಎಲ್ಲರೊಡಗೂಡಿ. ಸ್ವಾಮಿ ನರಹರಿ ಮನೆಗೆ ಬಂದಿರೆ ಗೀತವಾದ್ಯದಿ ಎದುರುಗೊಂಡರು. ಭಕ್ತಿಯಿಂದಲಿ ಪಾದ ಪೂಜೆಯ ಮಾಡಿ ಸತಿ ಸಹಿತ. ಶಿಷ್ಯರೆಲ್ಲರೂ ಗುರು ಸ್ವರೂಪರು ಎಂದು ಭಾವಿಸಿ ಅವರನ್ನೆಲ್ಲರ ಪೂಜೆಗೈದರು ಭಕ್ತಿಯಿಂದಲಿ ದಂಪತಿಗಳಾಗ. ಅಗ್ರಸ್ಥಾನದಿ ಗುರುವ ಕೂಡ್ರಿಸಿ ಶಿಷ್ಯರೆಲ್ಲರ ಸನಿಹ ಕೂಡ್ರಿಸಿ ನೀಡಿದನು ಮೃಷ್ಟಾನ್ನ ಸುಗ್ರಾಸ ಭೂರಿ ಭೋಜನವಾ. ಉದರ ಶೂಲೆಯ ಬ್ರಾಹ್ಮಣನು ಸಹ ಅವರ ಜೊತೆಯಲೂಟ ಮಾಡಿದ. ಮಾಯವಾಯಿತು ಉದರ ಶೂಲೆಯು ಗುರುವ ದಯೆಯಿಂದ. ಎಂಥ ಲೀಲೆಯ ತೋರ್ದ ಗುರುವರ ಭಕ್ತಿ ಭಾವದಿ ಕಥೆಯ ಕೇಳಲು. ಸರ್ವ ರೋಗವು ಅಳಿದು ಸದ್ಗುರು ಕೃಪೆಯು ಲಭಿಸುವುದು. 13ನೇ ಅಧ್ಯಾಯ ಇಲ್ಲಿಗೆ ಸಂಪನ್ನವಾಯಿತು. ಶ್ರೀ ದತ್ತ ಗುರು ಚರಣಾರವಿಂದಾರ್ಪಣಮಸ್ತು.